ಹರಿಃ ಓಂ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ವಿದ್ಯಾವಿನಯಸಂಪನ್ನಃ ಶಾಂತಾದಿಗುಣಬ್ರಹ್ಮಿತಾನ್ ಸಶಾಸ್ತ್ರಪ್ರವಚನಾಸಕ್ತಾನ್ ಎಲೆಮೆಲಾರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಯಾಃ ಪೂರ್ಣಬೋಧಮತಾನಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುರ್ಮಮ. ಹರಿಃ ಓಂ. ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ 180 ಗಜ್ಜಮಾಲ ಶಾಸ್ತ್ರ ಪ್ರಮೇಯ ವೇದಾರ್ಥದಿಂದ ತುಂಬಿರತಕ್ಕಂಥ ಗಜ್ಜ ಪ್ರಮೇಯ 180 ಗಜ್ಜಗಳು. 180 ಮಧ್ಯದಲ್ಲಿ 81ನೇ ಗಜ್ಜ ಪುರಾಣ ಪುರುಷೋತ್ತಮ ಎಂಬುದನ್ನು ನಾವು ಚಿಂತಿಸುತ್ತಿದ್ದೆವು. 180 ಗಜ್ಜಗಳು ಸಹ ಎಲ್ಲವೂ ಪುರಾಣದಿಂದಲೇ ಪ್ರಕಾಶಿತವಾಗಿದೆ. ಆದರೆ ವಿಶೇಷಾಕಾರವಾಗಿ ಕೇವಲ ಪುರಾಣದಿಂದಲೇ ನಿರ್ದೇಶಿಸಲ್ಪಟ್ಟ ತತ್ವವನ್ನು ಹೇಳತಕ್ಕಂಥ ಗಜ್ಜ ಪುರಾಣ ಪುರುಷೋತ್ತಮ. ಪುರಾಣ ಪುರುಷೋತ್ತಮ ಅಂತ ಹೇಳಿದ್ದರಿಂದ 18 ಪುರಾಣದ ಪ್ರತಿ ವಾಕ್ಯವನ್ನು ನಾವು ಇಲ್ಲಿ ಪುರುಷೋತ್ತಮನನ್ನು ತಿಳಿಯಬೇಕು. ಅದು ಮಹಾಜ್ಞಾನಿಗಳ ಶ್ರೀ ಪುರಂದರದಾಸರ ಮತ್ತು ವಾಯುದೇವರ ಅವರ ವಿಶೇಷವಾದ ಜ್ಞಾನಕ್ಕೆ ಸಂಬಂಧಪಟ್ಟದ್ದಾದ್ದರಿಂದ ಅವರು ಕೇವಲ ಹೆಡ್ಡಿಂಗ್ ಅಂದರೆ ಸೂಕ್ಷ್ಮ ಫಲಕ ಮೂಲಕ ನಮಗೆ ತಿಳಿಸಿಕೊಟ್ಟಿದ್ದಾರೆ. ವಿಶ್ವ ಪರ್ಯಟನ ಅಂತ ಹೇಳುವುದು ಶಬ್ದದಲ್ಲಿ ನಾವು ಮಾತಾಡುತ್ತೇವೆ. ಆದರೆ ವಿಶ್ವ ಎಂಬತಕ್ಕಂಥದ್ದು ನಾವು ಕೇಳಲಿಕ್ಕೂ ಸಾಧ್ಯವಿಲ್ಲ, ನೋಡಲಿಕ್ಕೂ ಸಾಧ್ಯವಿಲ್ಲ, ನಡೆಯಲಂತೂ ಮತ್ತು ಸಾಧ್ಯವೇ ಇಲ್ಲ. ಏಕೆಂದರೆ ಅನಂತ ಕೋಟಿ ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ವಿಶ್ವವ್ಯಾಪ್ಯವಾಗಿರ್ತಕ್ಕಂಥ ನಾವು ವಿಶ್ವ ಪರ್ಯಟನ ಅಂತ ಶಬ್ದದಲ್ಲಿ ಹೇಳಿದರೆ ವಿಶ್ವ ಪರ್ಯಟನ ಮಾಡಿದಂತೆ ಆಗುತ್ತದೇನೋ. ಕೂಪಮಂಡೂಕದಲ್ಲಿದ್ದು ನಾವು ಕೇವಲ ಸಂಕುಚಿತವಾದ ದೇಶ ಕಾಲವನ್ನು ಗಮನದಲ್ಲಿಟ್ಟುಕೊಂಡು ಬೃಹತ್ತಾದ ವಿಶ್ವ ಶಬ್ದದಿಂದ ಏನು ತಾನೇ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಅದು ಅವರವರ ಯೋಗ್ಯತಾನುಸಾರವಾಗಿ ಅರ್ಥವಾಗುತ್ತದೆ ಎಂಬುದು ಅರ್ಥ. ಏಕೆಂದರೆ ಸಾತ್ವಿಕರಾಗಲಿ, ರಾಜಸರಾಗಲಿ, ತಾಮಸರಾಗಲಿ ಎಲ್ಲರಿಗೂ ಭಗವಂತ ಒಡ್ಡುವ ಪರೀಕ್ಷೆ ಒಂದೇ, ಅದು ಸಾಧನೆ. ಮನುಷ್ಯರಾಗಿ ಹುಟ್ಟಿದಾಗ ಯಾವ ರೀತಿ ಸಾಧನೆ ಮಾಡಿಕೊಳ್ಳುತ್ತಾರೆ ಎಂಬುದೇ ಮುಖ್ಯವಾಗಿ ಇರತಕ್ಕಂಥದ್ದು. ಹೇಗೆ ವಿದ್ಯಾರ್ಥಿಗೆ ಅವನು ಉತ್ತಮ, ಮಧ್ಯಮ, ಅಧಮ ವಿದ್ಯಾರ್ಥಿಯಾಗಿದ್ದರೂ ಸಹ ಆ ವಿದ್ಯಾರ್ಥಿಯನ್ನು ಉತ್ತಮ ಶ್ರೇಣಿಗೆ ಒದಗಿಸುವಂಥದ್ದು ಹೇಗೆ ಸಾಧ್ಯವಾಗುತ್ತೆ? ಒಂದು ಪರೀಕ್ಷೆಗೆ ಒಡ್ಡಿದಾಗ ಸಾಧ್ಯವಾಗುತ್ತದೆ. ಆದ್ದರಿಂದ ಅವನು ಪ್ರಥಮ ಶ್ರೇಣಿ, ಇನ್ನೊಬ್ಬ ದ್ವಿತೀಯ ಶ್ರೇಣಿ, ಮತ್ತೊಬ್ಬ ತೃತೀಯ ಶ್ರೇಣಿ, ಮತ್ತೊಬ್ಬ ನಾಪಾಸ್ ಎಂಬುದಾಗಿ ನಾವು ತಿಳಿಯುತ್ತೇವೆ. ಇದನ್ನು ಭಗವಂತ ಅವರವರ ಯೋಗ್ಯತೆಯನ್ನು ಅವರವರೇ ತಿಳಿದುಕೊಳ್ಳಲು ಇರತಕ್ಕಂಥ ಒಂದು ಸಾಧನ, ಪರಿಕರ ಮತ್ತು ಅಧಿಕರಣ. ನಮ್ಮನ್ನು ಭಗವಂತ ಹೆಚ್ಚಿಸಲು ಈ ನಿಯಮ ವಿಧಿಯನ್ನು ಲೋಕದಲ್ಲೂ ಇದೆ, ಪಾರಮಾರ್ಥಿಕವಾದಲ್ಲೂ ಇದೆ. ಸಾಧಕ ಜೀವಿಯಾಗಲಿ ಯಾರೇ ಆಗಲಿ ತಾವು ಎಲ್ಲಿದ್ದೇವೆ, ಯಾವ ಕಡೆ ಹೊರಟುತ್ತೇವೆ, ಎಷ್ಟು ಗ್ರಹಿಸಿದ್ದೇವೆ, ಇನ್ನು ಎಷ್ಟು ಹೋಗಬೇಕು ಎಂಬುದು ನಿಶ್ಚಿತ ಯಾವಾಗ ಮಾಡಿಕೊಳ್ಳುತ್ತಾ ಹೋಗ್ತಾರೋ ಅವರು ದಾರಿ ಸುಗಮ ಅನಿಸುತ್ತದೆ. ಎಲ್ಲೋ ಬಂದೆ, ಎಲ್ಲೋ ಹೋಗಿ, ಎಲ್ಲೋ ಇದ್ದೇನೆ ಎಂಬುದಕ್ಕಂಥ ಅವರಿಗೆ ಸ್ಥಿರತೆ ಇಲ್ಲದೆ ಇದ್ದವರಿಗೆ ಎಲ್ಲವೂ ವ್ಯರ್ಥವೇ ಆಗುತ್ತದೆ. ನಾವೊಂದು ಪ್ರಯಾಣ ಮಾಡಬೇಕು. ಪ್ರಯಾಣ ಮಾಡುವಾಗ ಎಷ್ಟು ಪ್ರಯಾಣ, ಎಲ್ಲಿ ತಂಗಬೇಕು, ಏನು ಪೂಜೆ ಮಾಡಬೇಕು, ಎಲ್ಲಿ ಸ್ನಾನ ಮಾಡಬೇಕು, ಏನು ಆರಾಧನೆ ಮಾಡಬೇಕು, ಎಲ್ಲವನ್ನೂ ನಾವು ವಿಶೇಷವಾಗಿ ತಿಳಿದುಕೊಂಡಿದ್ದಾಗ ಎಲ್ಲವೂ ಸಂತೋಷಕರವಾಗಿ ನಡೆಯುತ್ತದೆ.
ಏನಿದ್ರೆ ಹಾಗೆ, ಹೇಗೋ ಹಾಗೆ ಅಂತ ಹೇಳಿದರೆ ಅದು ಅನಿಶ್ಚಿತವಾಗಿರುತ್ತದೆ. ಎಲ್ಲರ ಜೀವನ ಅನಿಶ್ಚಿತವಾಗಿ ಯಾಕಿದೆ ಅಂತ ಹೇಳ್ತೀವಿ ಅಂದರೆ, ಯಾರಿಗೂ ಗುರಿ ಎಂಬುದು ತಿಳಿದಿಲ್ಲ. ಆದ್ದರಿಂದ ಜೀವನವೇ ಅನಿಶ್ಚಿತವಾಗಿ ನಡೆಯುತ್ತಿದೆ ಎಂಬುದನ್ನು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ. ಒಪ್ಪಿಕೊಂಡರೂ ಸಾಗ ನಿಶ್ಚಿತತ್ವಕ್ಕೆ ನಾವು ಮುಖ ಮಾಡಿ ನಡೆಯಬೇಕೋ ಬೇಡವೋ? ಅದಕ್ಕೋಸ್ಕರವಾಗಿ ಭಗವಂತ ಶಾಸ್ತ್ರವನ್ನು ನಿಯೋಜಿಸುತ್ತಿರುವುದು, ಲೋಕದಲ್ಲಿ ವಿಧಿಯನ್ನು ನಿಯೋಜಿಸುತ್ತಿರುವುದು. ನಾವು ವಿಧಿಯನ್ನು ಅರ್ಥ ಮಾಡಿಕೊಳ್ಳದೆ ಇದರ ಅಂತರ್ಯಾಮಿಯಾಗಿರ್ತಂತಹ ಭಗವಂತನಾಗಲಿ ತತ್ವಾತ್ಮ ದೇವತೆಗಳಾಗಲಿ ಭಾರತೀಪತಿ ಮುಖ್ಯವಾಗಿ ದೇವರ ಅಧೀನದಲ್ಲಿ ನಡೆಯುತ್ತಿದೆ ಎಂಬುದನ್ನೂ ಸಹ ನಾವು ಅರಿಯದೇ ಇದ್ದರೆ ಅದು ಕೇವಲ ಪಶುವೃತ್ತಿಯಾಗುತ್ತದೆ. ಪ್ರಸ್ತುತ ಪುರಾಣ ಪುರುಷೋತ್ತಮದಲ್ಲಿ ಈ ರೀತಿಯ ಸಾಧನೆಯನ್ನು ಮಾಡೋಕ್ಕೋಸ್ಕರವಾಗಿಯೇ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ಹೇಳಿದರು ಎಂದು ನಮಗೆ ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. ಇದರ ಅನುಸಾರವಾಗಿಯೇ ಶ್ರೀಮದಾನಂದ ತೀರ್ಥರು ಈ ಬ್ರಹ್ಮ ಪುರಾಣದ ವಾಕ್ಯವನ್ನು ಎಲ್ಲಿ ಉಪಯೋಗಿಸಿಕೊಂಡಿದ್ದಾರೆ ಎಂಬ ಚಿಂತಿಸುವ ಕಾಲ ಬಂದಿದೆ. ಮುಂದಿನ ವಾಕ್ಯ, ಅಸುರ ಬಹುಳ ಯಸ್ಮಾತ್ ತಸ್ಮಾನ ಜನತಾಮಿಯತಾಮಿಯಾತ್ ಜನತಾಮಿಯಾತ್. ಅಸುರ ಬಹುಳ ಯಸ್ಮಾತ್ ತಸ್ಮಾನಾಂ ಜನತಾಮಿಯತ್. ಪ್ರಪಂಚದಲ್ಲಿ ಪರೀಕ್ಷೆಗೆ ಹೋಗತಕ್ಕಂಥವರು ಎಲ್ಲರೂ ದಡ್ಡರೇ ಇದ್ದರೆ ಯಾರಿಗೆ ಪಾಸ್ ಮಾಡಬೇಕು? ದಡ್ಡರಲ್ಲಿಯೇ ಸ್ವಲ್ಪ ಮಟ್ಟಿಗೆ ಮೇಲೆ ಯಾರಿದ್ದಾರೋ ಅವರನ್ನು ಉತ್ತಮ ಅಂತ ನಾವು ಪರಿಗಣನೆ ಮಾಡುತ್ತೇವೆ ಹೊರತು ಉತ್ತಮ ಸದಾಕಾಲದಲ್ಲಿ ಇರತಕ್ಕಂಥವರು ವಾಯುದೇವರೇ, ದೇವದೇವೋತ್ತಮ. ಆದರೆ ವಾಯುದೇವರು ಯಾರಿಗೂ ಪ್ರತ್ಯಕ್ಷವಾಗಿ ಕಾಣಿಸಿಕೊಳ್ಳುವುದಿಲ್ಲ. ಅವರು ಜೀವೋತ್ತಮರಾಗಿದ್ದಾರೆ. ಅದನ್ನು ನಾವು ತಿಳಿಯುವ ಬಗ್ಗೆ ಹೇಗೆ? ಶಾಸ್ತ್ರದ ಮೂಲಕ ತಿಳಿಯಬೇಕು. ಮತ್ತು ದೇವತೆಗಳೆಲ್ಲರೂ ಜ್ಞಾನಿಗಳಾಗಿದ್ದಾರೆ. ಜ್ಞಾನಿ ಅಂದರೆ ಏನರ್ಥ? ಅಪರೋಕ್ಷ ಜ್ಞಾನಿಗಳಾಗಿದ್ದಾರೆ. ಜಗತ್ತನ್ನು ನಿಯಂತ್ರಣ ಮಾಡುತ್ತಾ ಇದ್ದಾರೆ ಅಭಿಮಾನಿ ರೂಪತ್ವೇನ. ಇದು ಭಗವಂತನು ಕೊಟ್ಟಿರತಕ್ಕಂಥ ವಿಶೇಷವಾದ ಪರೀಕ್ಷೆ. ಈ ಪರೀಕ್ಷೆ ಯಾವುದಾದ್ರೂ ಒಬ್ಬ ಮನುಷ್ಯನಿಗೆ ಕೊಟ್ಟಿದ್ದರೆ ಒಂದು ಕ್ಷಣವೂ ನಿಭಾಯಿಸೋಕ್ಕೆ ಯೋಗ್ಯತೆ ಇಲ್ಲ. ನಾವು ನಮ್ಮ ಶರೀರದಲ್ಲಿ ಆಗಿರ್ತಕ್ಕಂಥ, ನಮ್ಮ ಗೃಹದಲ್ಲಾಗಿರ್ತಕ್ಕಂಥ, ನಮ್ಮ ಸಂಘದಲ್ಲಿ ಆಗಿರ್ತಕ್ಕಂಥ, ನಮ್ಮ ಪರಿವಾರದಲ್ಲಿ ಆಗಿರ್ತಕ್ಕಂಥ ಘಟನಾವಳಿಯನ್ನೇ ಒಂದು ಕ್ಷಣ ನಿಯಮನ ಮಾಡತಕ್ಕಂಥ ಯೋಗ್ಯತೆ ಯಾವ ಜೀವರಿಗೂ ಇಲ್ಲ. ಇದರಿಂದ ನಾವು ತಿಳಿಯಬೇಕು, ಅತಿ ಉತ್ತಮನಾದವನು ವಾಯುದೇವರು, ಮಧ್ಯಮ ಉತ್ತಮನಾಗಿರ್ತಕ್ಕಂಥ ತತ್ವಾಭಿಮಾನಿ ದೇವತೆಗಳು, ಅಧಮರಾಗಿರ್ತಕ್ಕಂಥವರು ಋಷಿಗಂಧರ್ವರು ಅಂತ ತಿಳಿಯಬೇಕು. ಮನುಷ್ಯರಾಗದೆ ಏನು ಅಧಮಾಧಮರು ಅಂತಲೇ ತಿಳಿಯಬೇಕು. ಏಕೆಂದರೆ ದೇವತೆಗಳ ಜ್ಞಾನವಿಲ್ಲ, ತತ್ವಾಭಿಮಾನಿ ದೇವತೆ ಜ್ಞಾನವಿಲ್ಲ. ಅಸುರ ಮತ್ತು ಯಾವ ಗಂಧರ್ವರಾಗಲಿ ಋಷಿಗಳ ಅವರು ಇರ್ತಕ್ಕಂಥ ನಿಷ್ಠತೆಯನ್ನು ಸಹ ಮನುಷ್ಯರಿಗೆ ಇರುವುದಿಲ್ಲ. ಆದ್ದರಿಂದ ಕೇವಲ ಮನುಷ್ಯ ಪಾಸ್ ಆಗುವುದರಲ್ಲಿ ಕೇವಲ 10 ಅಂಕೆಯನ್ನು ಮಾತ್ರ ಅವನು ಹೊರಬಲ್ಲ. ಎಲ್ಲರೂ ಹೊರಬಲ್ಲರು ಅಂತಿಲ್ಲ. 10 ಅಂಕೆಯನ್ನು ಪಡೆಯಲು ಸಹ ಅನಂತ ಜನ್ಮವೊಯ್ಯಬೇಕಾಗುತ್ತದೆ ಎಂಬುದು ಶಾಸ್ತ್ರದಲ್ಲಿ ಭಗವಂತ ಒಡ್ಡಿದ ಮಹತ್ ಪರೀಕ್ಷೆಯಾಗಿದೆ. ಋಷಿಗಳಾದರೆ 50 ಅಂಕೆ ತನಕ ಅವರು ಗಳಿಸಬಲ್ಲರು. ಅವರೂ ಸಹ ಅಷ್ಟೇ ಅನೇಕ ಜನ್ಮಗಳ ತಪಸ್ಸು, ಆಚರಣೆ, ಅಧ್ಯಯನ ಮುಂತಾದವುಗಳಿಂದ ಮತ್ತೆ ಸಾಧ್ಯವಾಗುವುದು. ಆದರೆ 50ಕ್ಕಿಂತ ಮೀರಿ ಅವರು ನಡೆಯಕ್ಕೆ ಅವ್ರಿಗೂ ಸಾಧ್ಯವಿಲ್ಲ. ದೇವತೆಗಳು 51ರಿಂದ 90-99ವರೆಗೂ ಹೋಗಬಹುದು. ಆದರೆ ವಾಯುದೇವರು ಮಾತ್ರ ಪೂರ್ಣ ಅಂಶವನ್ನು ಮುಟ್ಟತಕ್ಕಂಥ ದೇವತಾ ಅಂದರೆ ಜೀವೋತ್ತಮನಾಗಿರ್ತಕ್ಕಂಥ ಬ್ರಹ್ಮದೇವರು, ವಾಯುದೇವರು. ಆದ್ದರಿಂದಲೇ ಈ ಪರೀಕ್ಷೆಯ ನಿರ್ಧಾರಿತವಾಗಿ 100 ಅಂಕೆ ಪಡೆದಿರುವ ಬ್ರಹ್ಮದೇವರಿಗೆ ಜೀವೋತ್ತಮ ಎಂಬ ಪಟ್ಟವನ್ನು ಭಗವಂತ ಕೊಟ್ಟಿದ್ದಾನೆ. 51ರಿಂದ 99ವರೆಗೆ ಇರತಕ್ಕಂಥ ದೇವತೆಗಳ ಗುಂಪುಗಳಿಗೆ ತತ್ವಾಭಿಮಾನಿ ದೇವತೆಗಳು ಎಂಬ ಪಟ್ಟವನ್ನು ಕೊಟ್ಟಿದ್ದಾರೆ.
25ರಿಂದ 50 ತನಕ ಇರತಕ್ಕಂಥ ಋಷಿಗಳಿಗೆ, ಗಂಧರ್ವರಿಗೆ ವಿಶೇಷವಾಗಿ ಯಜ್ಞ, ದಾನ, ತಪಸ್ಸು, ಹೋಮ ಈ ಜ್ಞಾನ ಕಾರ್ಯದಲ್ಲಿ ಪರಿಣಿತರಾಗುವಂತೆ ಕರುಣಿಸಿದ್ದಾರೆ. ಮನುಷ್ಯನಾದವನು ಕೇವಲ ಶತಾಂಶ, ಕೇವಲ 10 ಸಂಖ್ಯೆಯೇ ಅವನಿಗೆ ಪರಮಾವಧಿ. ಈ 10 ಸಂಖ್ಯೆಯಲ್ಲಿ ಕೆಲವರು ಸಂಖ್ಯೆಯನ್ನೇ ಮುಟ್ಟದವರು, 0, ಪೂಜಿ, ಶೂನ್ಯ ಆಗಿರತಕ್ಕಂಥವರೇ ಕೋಟ್ಯಾಂತರ ಜನರಿದ್ದಾರೆ. ಸಂಖ್ಯೆಯನ್ನು 1, 2 ಸಂಖ್ಯೆಯನ್ನು ಮುಟ್ಟಿದವರು ಹಲವು ಸಂಖ್ಯೆಯಲ್ಲಿದ್ದಾರೆ. ಅವರು ಮಧ್ಯಮವರ್ತಿಯಲ್ಲಿ 1 ರಿಂದ 2, 3, 4 ಹೀಗೆ 8, 9 ತನಕ ಮುಟ್ಟತಕ್ಕಂಥ ಮನುಷ್ಯರಲ್ಲೂ ಜ್ಞಾನಿಗಳು ಅಂತ ಯಾರು ಅನಿಸ್ಕೊಳ್ಳುತ್ತಾರೋ ಅವರು ಮಾತ್ರ ಉತ್ತಮರು ಎನಿಸ್ಕೊಳ್ಳುತ್ತಾರೆ. ಆದ್ದರಿಂದ ಮನುಷ್ಯರಲ್ಲೂ ಉತ್ತಮರು, ಅವನಿಗೆ ಮಾನುಷೋತ್ತಮ ಅಂತ ಹೆಸರು. ಮಧ್ಯದಲ್ಲಿರ್ತಕ್ಕಂಥವರು ಮನುಷ್ಯ ಮಧ್ಯಮ, ತದನಂತರ ಮನುಷ್ಯ ಅಧಮರೆಂದು. ಯಾರ ಸಂಖ್ಯೆಯನ್ನೇ ಇನ್ನೂ ಮುಟ್ಟೇ ಇಲ್ಲವೋ ಅವರಿಗೆ ಅಧಮಾಧಮರು ಎಂದು ಹೆಸರು. ಆದ್ದರಿಂದ ಪುರಾಣ ಪುರುಷೋತ್ತಮ ಎಂಬತಕ್ಕಂಥದ್ದನ್ನು ಈ ಪರೀಕ್ಷೆ ಒಡ್ಡಿದಾಗ ಇದಕ್ಕೆ ಯಾರಿಗೆ ಎಷ್ಟು ಮಾರ್ಕ್ಸ್, ಎಷ್ಟು ಅಂಕಗಳು ಬಂದಿದೆ ಅಂತ ಹೇಳಿದರೆ, ಕಲಿಯುಗದ ಜನರಲ್ಲಿ ಇನ್ನು ಅಂಕಿಯನ್ನು ಮುಟ್ಟದವರೇ ಬಹಳ ಜನರಿದ್ದಾರೆ ಎಂಬುದನ್ನು ತೋರಿಸುವುದಕ್ಕೆ ಪುರಂದರದಾಸರು ಪುರಾಣ ಪುರುಷೋತ್ತಮ ಮೂಲಕ ಬ್ರಹ್ಮಪುರಾಣ ವಾಕ್ಯದಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಅಸುರಃ ಬಹುಳಃ ಯಸ್ಮಾತ್. ಕಲಿಯುಗದಲ್ಲಿ ಅಸುರರೇ ಬಹಳವಾಗಿ ಇರುತ್ತಾರೆ. ಅಸುರರು ಅಂದರೆ ಏನರ್ಥ? ಅವರು ಕೇವಲ ದೈಹಿಕ ದೇಹದ ಆಸೆಯಲ್ಲಿ ಮಗ್ನರಾಗಿರ್ತಕ್ಕಂಥವರು ಹೊರತು ಪಾರಮಾರ್ಥ ವಿದ್ಯೆಯ ಸ್ಪರ್ಶವನ್ನೇ ಮಾಡತಕ್ಕವರಲ್ಲ. ಇಂಥವರೇ ಬಹುಳಃ. ಪ್ರತಿ ಮನೆಯಲ್ಲಿ, ಪ್ರತಿ ದೇಶದಲ್ಲಿ, ಪ್ರತಿ ಹಳ್ಳಿ ಕಾಡುಗಳಲ್ಲಿ, ಇಡೀ ವಿಶ್ವದಲ್ಲಿ ಬಹಳ ಸಂಖ್ಯೆ ಇರತಕ್ಕಂಥವರು ಅಸುರರು. ಆದ್ದರಿಂದ ಅವರಿನ್ನೂ ಸಂಖ್ಯೆಯನ್ನೇ ಮುಟ್ಟಿರೋಕ್ಕೆ ಯೋಗ್ಯತೆ ಹೊಂದಲ್ಪಟ್ಟಿಲ್ಲ. ಇಂತಹ ಸಮಯದಲ್ಲಿ ಪುರಾಣ ಪುರುಷೋತ್ತಮತೆ ಯಾಕೆ ಹೇಳಿದ್ದೀರಿ ಪುರಂದರದಾಸರೇ ಅಂತ ಹೇಳಿದರೆ, ನಮ್ಮ ಅರ್ಹತೆಯನ್ನು ತಿಳಿದುಕೊಂಡು ಮುಂದೆ ಸಾಗಿರಿ. ನಮ್ಮ ಅರ್ಹತೆಯೇ ನಾವು 100 ಅಂಶದಲ್ಲಿದ್ದೇವೆ ಅಂತ ಭ್ರಮೆಯಲ್ಲಿ ನೀವು ಸಾಗಬೇಡಿರಿ. 50 ಪಡೆಯುತ್ತೇವೆ ಅಂತ ಸಾಗಬೇಡಿರಿ. 25 ಮುಟ್ಟಬಹುದು, ಆ ಸಂಖ್ಯೆಯನ್ನು ನೀವು ಭ್ರಮೆಯನ್ನು ತೆಗೆದುಹಾಕಿ. ನಿಮ್ಮ ಅಂಕೆ ಈಗ 1, 2 ಸಹ ಸಮೀಪಿಸುತ್ತಿದ್ದೀರಾ ಅಂದರೆ ಮಾತ್ರ ತಿಳಿದುಕೊಳ್ಳಿ. ಅದು ವಾಸ್ತವ. ಯಾರು ವಾಸ್ತವವನ್ನು ಚೆನ್ನಾಗಿ ಅರಿತುಕೊಳ್ಳುತ್ತಾರೋ ಅವರು ಮುಂದೆ ಹೋಗೋಕ್ಕೆ ಸಾಧ್ಯವಿದೆ. ಯಾರು ಭ್ರಮೆಯಲ್ಲೇ ಇನ್ನೂ ತೊಳಲಾಡುತ್ತಾ ಇದ್ದಾರೋ ಅವರಿಗೆ ಈ ದಿನ 10, 20, 30, 50, 100 ವರ್ಷಗಳು ಸಹ ವ್ಯರ್ಥವೇ ಸರಿ. ಅದು ಪಶುವೃತ್ತಿ ಎಂದು ಹೆಸರು. ಆದ್ದರಿಂದ ಅಸುರಃ ಬಹುಳಃ ತಸ್ಮಾತ್ ನ ಜಾನತಾಮ್ಯತ್ ಎಂಬತಕ್ಕಂಥದ್ದು ಬ್ರಹ್ಮಸೂತ್ರ ಭಾಷ್ಯದ 3ನೇ ಪಾದದ 3ನೇ ಅಧ್ಯಾಯ ಮತ್ತು 4ನೇ ಪಾದದ 39ನೇ ಸೂತ್ರದಲ್ಲಿ ವೇದವ್ಯಾಸರು ಹೇಳತಕ್ಕಂತಹ ಸೂತ್ರಿಗೆ ಶ್ರೀಮದಾನಂದ ತೀರ್ಥರು ಉದಾಹರಣೆ ತೋರಿಸುತ್ತಿದ್ದಾರೆ. ಈಗ ನಾವು ಸಾಧನಾ ಅಧ್ಯಾಯದಲ್ಲೂ ಸಹ 4ನೇ ಪಾದವನ್ನು ನೋಡ್ತಾ ಇದ್ದೇವೆ. 3ನೇ ಅಧ್ಯಾಯ ಅಂದರೆ ಏನು? 3ನೇ ಅಧ್ಯಾಯ ಅಂದರೆ ಸಹ ಸಾಧನಾಧ್ಯಾಯ ಎಂದು. ಸಾಧನಾಧ್ಯಾಯ ಯಾರಿಗೆ ವಿಶೇಷವಾಗಿ ಇದು ತಿಳಿಸಲ್ಪಡುತ್ತದೆ ಅಂದರೆ, ಕೇವಲ ಮನುಷ್ಯರಾಗಿ ಹುಟ್ಟಿರತಕ್ಕಂಥ ಬುದ್ಧಿಜೀವಿಗಳಿಗೆ. ಸಾಧನವನ್ನು ಮುಗಿಸಿಕೊಂಡಿರ್ತಕ್ಕಂಥವರು ಬ್ರಹ್ಮದೇವರು ಮತ್ತು ದೇವತೆಗಳು. ಆದರೆ ಋಷಿಗಳು ಮಾಡುತ್ತಿದ್ದಾರೆ, ಮನುಷ್ಯರು ಮಾಡಬೇಕಾಗಿದೆ. ಈ ಹಂತದಲ್ಲಿ ತೃತೀಯ ಅಧ್ಯಾಯ 3ನೇ ಪಾದ ಉಪಾಸನ ಪಾದವೆಂದು, 1ನೇ ಪಾದ ವೈರಾಗ್ಯ, 2ನೇದು ಭಕ್ತಿ, 3ನೇದು ಉಪಾಸನ ಪಾದ. ಯಾರಿಗೆ ಭಗವಂತನ ರತಿ ಇಲ್ಲವೋ ಅವರಿಗೆ ವೈರಾಗ್ಯ ಇಲ್ಲ ಅಂತ ಹೆಸರು. ವೈರಾಗ್ಯ ಎಷ್ಟು ಮಟ್ಟಿಗೆ ಹೆಚ್ಚಿದೆಯೋ ಅಷ್ಟರ ಮಟ್ಟಿಗೆ ಭಕ್ತಿ ಇದೆ ಅವರ ಸ್ವರೂಪದಲ್ಲಿ ಅಂತ ತಿಳಿಯಬೇಕು. ಭಕ್ತಿ ವೈರಾಗ್ಯ ಸಹಕೃತರಾದವರು ಮಾತ್ರ ಉಪಾಸನಾ ಪಾದಕ್ಕೆ ಅರ್ಹರಾಗುತ್ತಾರೆ. ವೈರಾಗ್ಯವೇ ಇಲ್ಲ ಅಂದರೆ ಅವರಿಗೆ ಭಕ್ತಿ ಇಲ್ಲ ಎಂದೇ ಅರ್ಥ. ಚಾತುರ್ಮಾಸ ಮಾಡಲಿಕ್ಕೆ ಬರುವುದಿಲ್ಲ, ಏಕೆ? ವೈರಾಗ್ಯವಿಲ್ಲ.
ಏಕಾಸೆ ಮಾಡಲು ಆಗುವುದಿಲ್ಲ. ಏಕೆ? ವೈರಾಗ್ಯವಿಲ್ಲ. ನಾವು ಎಲ್ಲಿ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ದೀವೋ ಅದು ಒಂದು ತೋರಿಸ್ಕೊಡ್ತಕ್ಕಂಥದ್ದು ವೈರಾಗ್ಯ, ಮತ್ತೊಂದು ಒಳಗೆ ತಿಳಿಸ್ಕೊಡ್ತದ್ದು ಭಕ್ತಿ ಇಲ್ಲ, ಡಾಂಬಿಕರು ಅಂತ ಅರ್ಥ. ಯಾರಿಗೆ ವೈರಾಗ್ಯ ಮತ್ತು ಭಕ್ತಿ ಎಂಬತಕ್ಕಂಥದ್ದು ಎರಡೂ ಯಾರಲ್ಲಿ ಸಮಂಜಸವಾಗಿ ಇರುವುದಿಲ್ಲವೋ ಅವರು ಉಪಾಸನೆ ಹೇಗೆ ತಾನೇ ಮಾಡಬಲ್ಲರು? ಉಪಾಸನೆಯ ಶೂನ್ಯ. ಉಪಾಸನೆ ಎಂಬತಕ್ಕಂಥದ್ದು ಅವರ ಅಟೆಂಪ್ಟ್ ಮಾಡುವುದಕ್ಕೂ ಯೋಗ್ಯತೆ ಇಲ್ಲ. ಆದ್ದರಿಂದ ಕ್ರಮವಾಗಿ ವೈರಾಗ್ಯ ಪಾದ, ಭಕ್ತಿ ಪಾದ, ಉಪಾಸನ ಪಾದವನ್ನು 3ನೇ ಪಾದದಲ್ಲಿ ಹೇಳಿ 4ನೇ ಪಾದದಲ್ಲಿ ಜ್ಞಾನಪಾದ ಅಂತ ಹೆಸರು. ಜ್ಞಾನಪಾದ ಎಂದರೆ ಅಪರೋಕ್ಷ ಜ್ಞಾನ ಎಂದ ಹೆಸರು. ಪರೀಕ್ಷೆ ಬರೆಯಲಿಕ್ಕೆ ನಾವು 1 ವರ್ಷ ಬರೆದು ಪರೀಕ್ಷೆ ದಿನದಲ್ಲಿ ಎಲ್ಲ ಜ್ಞಾನವನ್ನು ನಾವು ತಲೆಯಲ್ಲಿ ಇಟ್ಟುಕೊಂಡಿರಬೇಕು. ಇದಕ್ಕೆ ಪರೋಕ್ಷ ಜ್ಞಾನ ಎಂದ ಹೆಸರು. ಯಾವಾಗ ಕ್ವಶನ್ ಪೇಪರ್ ಬರುತ್ತೋ ತಕ್ಷಣದಲ್ಲಿ ಅದರ ಉತ್ತರವನ್ನು ಮಾಡಿದಾಗ ಅಪರೋಕ್ಷ ಜ್ಞಾನ ಅಂದರೆ ಹೆಚ್ಚು ಚೆನ್ನಾಗಿ ಓದಿದ್ದವರು ಮಾತ್ರ ಸುಲಲಿತವಾಗಿ ಬರೆಯಬಹುದು. ಇಲ್ಲದೆ ಹೋದರೆ ಅವರಿಗೆ ಪರೀಕ್ಷೆಯ ಪತ್ರವೇ ಬಹಳ ಭಯಂಕರವಾಗಿ ಕಾಣುತ್ತೆ. ಯಾರಿಗೆ ವೈರಾಗ್ಯವಿಲ್ಲವೋ ಅಂದರೆ ಯಾರು ಶ್ರಮ ಪಟ್ಟಿಲ್ಲವೋ, ಯಾರಿಗೆ ಭಕ್ತಿ ಇಲ್ಲವೋ ಅಂದರೆ ಯಾರಿಗೆ ಅರ್ಹತೆಯೇ ಇಲ್ಲವೋ ಅವರು ಉಪಾಸನೆ ಮಾಡುವುದೇ ಇಲ್ಲ. ಅಂದರೆ ಅವರು ಕ್ರಿಯಾಶೀಲರಾಗಿ 1 ವರ್ಷ ಪೂರ್ತಿಯಾಗಿ ವ್ಯರ್ಥವಾಗಿ ಕಾಲ ಕಳೆಯುತ್ತಾರೆ. ಅವರು ಸ್ಟಡಿ ಮಾಡಿರುವುದಿಲ್ಲ ಅಂತ ಅರ್ಥ. ಅದು ಉಪಾಸನ ಪಾದ. ಜ್ಞಾನಪಾದ ಅಂದರೆ ಪರೀಕ್ಷೆಯ ಅಖಾಡದಲ್ಲಿ ಸ್ಪಂದನೆ, ಅಂದರೆ ಅವರು ಸ್ಪರ್ಧೆಗೆ ಇಳಿದು ತೋರಿಸತಕ್ಕಂಥ ಕಾಲ. ಇದನ್ನು ಜ್ಞಾನಪಾದ ಅಂತ ಹೆಸರು. ಈ ಜ್ಞಾನಪಾದದಲ್ಲಿ ಪ್ರಸ್ತುತವಾದ ಅಸುರಃ ಬಹುಳ ಯಸ್ಮಾತ್ ಎಂಬತಕ್ಕಂಥದ್ದು ಉಭಯಲಿಂಗಾಧಿಕರಣ ಎಂಬತಕ್ಕಂಥ 5ನೇ ಅಧಿಕರಣ. ಅಲ್ಲಿ ಪ್ರಸ್ತುತವಾಗಿರ್ತಕ್ಕಂತಹ ವಿಷಯ. ಈ ಅಧಿಕರಣದಲ್ಲಿ ಬ್ರಹ್ಮಜ್ಞಾನ ಅಧಿಕಾರಿ ಮಾತ್ರ ಪ್ರಾಪ್ಯ ಎಂದು ಸಮರ್ಥಿಸುತ್ತಾರೆ. ವೇದದಲ್ಲಿ ಅನಧಿಕಾರಿಗಳಾದ ಅವೈಷ್ಣವರಿಗೂ ವೇದಾಧ್ಯಯನವು ಖಂಡಿತರಿಂದ ಅದರಂತೆ ಅಧಿಕಾರ ಇಲ್ಲದಿದ್ದರೂ ಮಹಾಪ್ರಯತ್ನದಿಂದ ಜ್ಞಾನವನ್ನು ಹೊಂದಲಿಕ್ಕೆ ಸಾಧ್ಯವಿದೆಯೇನು ಅಂತ ಹೇಳಿದರೆ ಅಯೋಗ್ಯರಿಗೆ ಜ್ಞಾನ ಪ್ರಾಪ್ತವಾಗಿ ಮೋಕ್ಷ ಆಗಬೇಕಾಗುವುದು ಎಂಬ ಪೂರ್ವಪಕ್ಷ ಸಿದ್ಧಾಂತಕರು ಸೂತ್ರವನ್ನು ವ್ಯಾಖ್ಯಾನ ಮಾಡುತ್ತಾರೆ. ಮಹಾಪ್ರಯತ್ನದಿಂದ ಅಧಿಕಾರ ಇಲ್ಲದೇ ಇದ್ದವರು ಎಂದು ಏನನ್ನು ಗಳಿಸಲಾರರು. ಜೀವನ ಸ್ವರೂಪ ಯೋಗ್ಯತೆ ಇದ್ದರೆ ಮಾತ್ರ ಅವರಿಗೆ ಅಧಿಕಾರಿ ಉಂಟು. ಇಲ್ಲದಿದ್ದ ಅಧಿಕಾರ ಎಂಬತಕ್ಕಂಥದ್ದು ಭಗವಂತನೂ ಕೊಟ್ಟಿದ್ದಲ್ಲ, ಇದು ಸ್ವರೂಪಭೂತವಾದದ್ದು. ಇದನ್ನು ಸಮರ್ಥಿಸಲು ಈ ವೇದವ್ಯಾಸದೇವರು ಉಭಯಲಿಂಗಾಧಿಕರಣದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಓಂ ಸರ್ವತಾಪಿತು ಏವು ಉಭಯಲಿಂಗಾತ್. ಓಂ ದೇಶ ಕಾಲ ಗುರುಪಸಕ್ತಿ ಶ್ರವಣಾದಿ ಅನೇಕ ಉತ್ಸಾಹಗಳಿದ್ದರೂ ಸಹ ತತ್ವಜ್ಞಾನ ಯೋಗ್ಯರೇ ಜ್ಞಾನವನ್ನು ಹೊಂದುತ್ತಾರೆ ಹೊರತು ಅಯೋಗ್ಯರು ಹೊಂದಲಾರರು. ಅಲ್ಲದೆ ತೂ ಅಂದರೆ ಅಯೋಗ್ಯರು ವಿಪರೀತ ಜ್ಞಾನವನ್ನು ಹೊಂದುತ್ತಾರೆ. ಯೋಗ್ಯ ಅಂದರೆ ಅಯೋಗ್ಯರಿಗೆ ಜ್ಞಾನ ಪ್ರಾಪ್ತಿ ಅಪ್ರಾಪ್ತಿ ರೂಪ ಉಭಯ ವಿಷಯಗಳಲ್ಲಿ ಲಿಂಗವು ಕಂಡಿದ್ದರಿಂದ. ಹೇಗೆಂದರೆ ಯಹ ಏಷಃ ಅಂತರಿಕ್ಷಣೆ ಪುರುಷೋ ದೃಶ್ಯತೆ ಸ ಚತುರ್ಮುಖದಿಂದ ಉಪದಿಷ್ಟಾದ ಇಂದ್ರ ವಿರೋಚರಿಗೆ ಜ್ಞಾನ ಪ್ರಾಪ್ತಿ ಅಪ್ರಾಪ್ತಿಗಳು ಶ್ರುತಿಯಲ್ಲಿ ಕಂಡಿದೆ. ಏಷಃ ಅಂತರಿಕ್ಷಣೆ ಪುರುಷೋ ಅದೃಶ್ಯತೆ. ಭಗವಂತನನ್ನು ಯಾರು ಹೃದಯದಲ್ಲಿ ಕಾಣುವುದಿಲ್ಲವೋ ಅವರು ಅನರ್ಹರೇ ಎಂದು ಹೆಸರು. ಪುರಾಣ ಪುರುಷೋತ್ತಮ ಎಂದು ಪುರಂದರದಾಸರು ಹೇಳಿದ್ದು ನಮ್ಮ ಹೃದಯ ರಂಗದಲ್ಲೇ ಇರ್ತಕ್ಕಂಥ ಭಗವಂತನನ್ನು ಯಾರು ತಿಳಿಯಲು ಸಾಧ್ಯವೇ ಇಲ್ಲವೋ ಅವರು ಸರ್ವಜ್ಞರು, ಸರ್ವಕಾಲದಲ್ಲಿಯೂ ಸಹ ಅನಧಿಕಾರಿಗಳು ಎಂಬುದನ್ನು ಸ್ಪಷ್ಟಪಡಿಸುತ್ತಾ ಇದ್ದಾರೆ. ಸರ್ವ ಪ್ರಕಾರೇಣ ಉತ್ಸಾಹೇಪಿ ಯೇ ಜ್ಞಾನಯೋಗಸ್ಯ ಏವಂ ಜ್ಞಾನಂ ಪ್ರಾಪ್ನುವಂತಿ ನಾನ್ಯೇ ಯಃ ಆತ್ಮ ಅಪಹತ ಪಾಪಃ ವಿಜರಃ ವಿಮೃತ್ಯುಃ ವಿಶೋಕಃ ವಿಜಿತ ಉತ್ಸಾಹ ಪಿಪಾಸಃ ಸತ್ಯಕಾಮಃ ಸತ್ಯಸಂಕಲ್ಪಃ ಸೋ ಅನ್ವೇಷ್ಟವ್ಯಃ ಸ ವಿಜಿಜ್ಞಾಸಿತವ್ಯಃ ಎಂಬ ಚಾಂದೋಗ್ಯೋಪನಿಷತ್ತಲ್ಲಿ ಹೇಳಿದ್ದಾರೆ. ಇತಿ ಶ್ರುತ್ಯ ಆಚಾರ್ಯೋಪದೇಶ ಸಾಮ್ಯಪಿ ವಿರೋಚನ ವಿಪರೀತ ಜ್ಞಾನಮಾಪೇಂದ್ರಂ ಸಮ್ಯಕ್ ಜ್ಞಾನಂ ಇತ್ಯುಭಯಲಿಂಗವಿದಲಿಂಗಾತ್. ದೇಶ ಕಾಲ ಗುರು ಉಪಸತಿ ಶ್ರವಣ ಮೊದಲಾದ ಅನೇಕ ಪ್ರಕಾರದಿಂದ ಉತ್ಸಾಹ ಇದ್ದರೂ
ಯಾರು ಜ್ಞಾನ ಯೋಗ್ಯರೋ ಅವರೇ ಜ್ಞಾನವನ್ನು ಹೊಂದುತ್ತಾರೆ, ಇತರ ಜ್ಞಾನವನ್ನು ಹೊಂದೋಕ್ಕೆ ಸಾಧ್ಯವಿಲ್ಲ. ಹೇಗೆ ಅಮೃತಕ್ಕೆ ಪ್ರಯತ್ನಪಟ್ಟ ರಾಹು ಶಿರಶ್ಛೇದನವೇ ಆಯಿತು ಹೊರತು ಜ್ಞಾನ ಬರಲಿಲ್ಲ, ಅದರಂತೆ ಚತುರ್ಮುಖ ಮೂಲಕವೇ ಅಭ್ಯಾಸ ಮಾಡಿದ ಯಾವ ವಿರೋಚನೆಗೆ ಜ್ಞಾನವೂ ಉಂಟಾಗಲಿಲ್ಲ ಎಂದರ್ಥ. ಇದಕ್ಕೆ ಈ ಸೂತ್ರ ಯಾವುದಪ್ಪ ಅಂದರೆ ಓಂ ಅನವಿಭವಂ ಚ ದರ್ಶಯತಿ ಚ ಓಂ ದೈವೀಮೇವ ಸಂಪತ್ತಿ ಎನ್ನುವ ಶ್ರುತಿ ಅವರವರ ಯೋಗ್ಯತೆಗೆ ತಿರಸ್ಕಾರ ಭಾವವನ್ನು ತೋರಿಸುತ್ತದೆ. ಕ್ಷತ್ರಿಯವಾದಿಗಳಂತೆ ಅಯೋಗ್ಯತೆಯೇ ಅಸ್ವಾಭಿಕವಾಗಿರುವುದರಿಂದ ಅದಕ್ಕೆ ತಿರಸ್ಕಾರ ಸರ್ವತಾ ಬರಲಾರದು. ದೈವೀಮೇವ ಸಂಪತ್ತಿಂ ದೇವಾಭಿಗಚ್ಚಂತಿ ಆಸುರೀಮೇವ ಚಾಸುರಾ ಏತದ್ಯೋಃ ಅಭಿಭವಃ ಕದಾಚಿತ್ ಸ್ವಭಾವಃ ಏವ ಅವತಿಷ್ಠತೆ ಏವ ಹಿ ಅವತಿಷ್ಠತೆ ಇತಿ ಸ್ವಭಾವಾನುಭವಂ ಚ ದರ್ಶಯತಿ. ಮುಕ್ತಿಯೋಗ್ಯರು ದೇವ ಸಂಬಂಧಿಯಾದ ಮುಕ್ತಿಯೋಗ್ಯತ್ವ ರೂಪವೇ ಆದ ಅಯೋಗ್ಯತ್ವ ರೂಪವಾದಲ್ಲ ಸ್ವಭಾವವನ್ನು ಹೊಂದುತ್ತಾರೆ. ಅಸುರರು ಅಸುರ ಸಂಬಂಧಿಯೇ ಆದ ಅಯೋಗ್ಯತ್ವ ರೂಪವನ್ನು ಸ್ವಭಾವವನ್ನು ಹೊಂದುತ್ತಾರೆ. ದೇವಾಸುರ ಸ್ವಭಾವಗಳೇ ತಿರಸ್ಕಾರ ಯಾವಾಗಲೂ ಇಲ್ಲ. ಮತ್ತು ದೇವ ಅಸುರರು ಯೋಗ್ಯತ್ವ ಅಯೋಗ್ಯತ್ವ ಸ್ವಭಾವದಿಂದ ಕೂಡಿಕೊಂಡೇ ಇರುತ್ತಾರೆ ಎನ್ನುವ ಶ್ರುತಿ ದೇವತ್ವಾದಿಗಳ ಸ್ವಭಾವತ್ವವನ್ನು ಹೇಳಿ ದೇವಾಸುರ ಸ್ವಭಾವಕ್ಕೆ ತಿರಸ್ಕಾರ ಭಾವನೆ ಇಲ್ಲಿ ತೋರಿಸ್ತಾ ಇದ್ದಾರೆ. ಆದ ಕಾರಣ ಅಸುರಾದಿಗಳಿಗೆ ಜ್ಞಾನ ಯೋಗ್ಯತೆಯ ಸ್ವಭಾವ, ಜ್ಞಾನ ಅಯೋಗ್ಯತೆಯ ಸ್ವಭಾವ. ಆದ್ದರಿಂದ ಸ್ವಭಾವಕ್ಕೆ ಅಭಿನವ ಅಂದರೆ ತಿರಸ್ಕಾರ ಇಲ್ಲದಿರುವುದರಿಂದ ಅಯೋಗ್ಯರಿಗೆ ಜ್ಞಾನ ಪ್ರಾಪ್ತಿ ಆಗುವುದಿಲ್ಲ ಎಂಬುದೇ ತಾತ್ಪರ್ಯ. ಇಲ್ಲಿ ನಮ್ಮ ಪೀಠಿಕಾ ಭಾಗದಲ್ಲಿ ಒಂದು ಪ್ರಶ್ನೆ ಬರಬಹುದು. ಅತ್ಯಂತ ದಾರಿದ್ರ್ಯದಿಂದ ತಿರಸ್ಕಾರ ಕೂಡದಿರುವುದರಿಂದ ಅತ್ಯಂತ ಅಯೋಗ್ಯರಾದ ಅಸುರಾದಿಗಳಿಗೆ ಸಮ್ಯಜ್ಞಾನ ಪ್ರಾಪ್ತಿ, ದೇವಾದಿಗಳಿಗೆ ಮಿಥ್ಯಾಜ್ಞಾನ ಪ್ರಾಪ್ತಿ ಬರಲಿ, ಮಧ್ಯಮ ಮನುಷ್ಯ ಸ್ವಭಾವವನ್ನು ತಿರಸ್ಕರಿಸಲಿಕ್ಕೆ ಸಾಧ್ಯವಿದ್ದ ಪ್ರಯುಕ್ತ ಅವರಿಗೆ ಜ್ಞಾನಾದಿ ಪ್ರಾಪ್ತಿ ಆಗಲಿ ಎಂಬ ಶಂಕೆ. ಇದನ್ನು ಪರಿಹಾರ ಮಾಡೋಕ್ಕೋಸ್ಕರವಾಗಿ ವೇದವ್ಯಾಸ ಮುಂದಿನ ಸೂತ್ರವನ್ನು ಹೇಳ್ತಾ ಇದ್ದಾರೆ. ನಾವು ಶಂಕೆ ಮಾಡೋಕ್ಕೆ ಏನು ಬೇಕಾದ್ರೂ ಮಾಡ್ಬೋದು. ದೇವತೆಗಳಿಗೆ ಜ್ಞಾನ ಬರಲಿ, ಅಸುರರಿಗೆ ಜ್ಞಾನ ಬರಲಿ, ಮನುಷ್ಯರೇ ಉತ್ತಮರಾಗಲಿ, ಯಾವ ಶಂಕೆಯನ್ನು ನಾವು ಹೇಳ್ಬೋದು. ಆದರೆ ನಾವು ಮಾಡಿಕೊಂಡು ತರ್ಕವೆಲ್ಲವೂ ಅದು ಸಾಧಿತವಾಗುತ್ತದೆ. ಅದಕ್ಕೆ ಉತ್ತರ ಹೇಳ್ತಾ ಇದ್ದಾರೆ. ಓಂ ಅಂತರಾಚಾಪಿತು ತದೃಷ್ಟೇ ಓಂ. ದೇವಾಸುರಿಗೆ ಮಾತ್ರವಲ್ಲ, ಮತ್ತು ಸಮ್ಯಕ್ ಜ್ಞಾನ ವಿಪರೀತ ಜ್ಞಾನಗಳ ಮಧ್ಯದಲ್ಲಿರ್ತಕ್ಕಂಥ ಮಧ್ಯಮ ಮನುಷ್ಯರಿಗೂ ದೇವಾಸುರ ಭಾವಗಳ ಮಧ್ಯದಲ್ಲಿ ಇದ್ದು ಸ್ಥಿತಿ ಇದ್ದುದರಿಂದ ಮಿಷ್ಟ ಜ್ಞಾನತ್ವಕ್ಕೆ ತಿರಸ್ಕಾರ ಭಾವವೇ ಅಂದರ್ಥ. ಮಿಷ್ಟ ಬುದ್ಧಿತ್ವ ಸಮ್ಯಕ್ ಜ್ಞಾನಾದಿ ಪ್ರಾಪ್ತಿ ಇಲ್ಲ. ಏಕೆಂದರೆ ಅವರಿಗೆ ಮಿಶ್ರ ಜ್ಞಾನದಲ್ಲಿಯೇ ವಿಶೇಷವಾಗಿ ದಾರಢ್ಯ ಇರುತ್ತದೆ. ಇದು ದೃಷ್ಟವಾಗಿರುವುದರಿಂದ ಅಂದರೆ ಶ್ರುತಿ ಸ್ಮೃತಿಗಳಲ್ಲಿ ಹೇಳಲ್ಪಟ್ಟ ಪ್ರಯುಕ್ತ. ಮನುಷ್ಯ ಎಂದಿಗೂ ಸಹ ಅವನು ಮಿಶ್ರಜ್ಞಾನಿಯಾಗಿರುತ್ತಾನೆ. ಶುದ್ಧ ಜ್ಞಾನವನ್ನು ಹೊಂದಲಿಕ್ಕೆ ಅವನು ಅಸಮರ್ಥನಾಗಿರುತ್ತಾನೆ. ಹಾಗಾದರೆ ಮನುಷ್ಯರು ಸಾಧಾರಣವಾಗಿ ಅವರು ಮೋಕ್ಷವನ್ನು ಹೊಂದುವುದಿಲ್ಲವೇ ಎಂದರೆ ಅದಕ್ಕೆ ಉತ್ತರವಾಗಿ ಮುಂದೆ ಹೇಳ್ತಾ ಇದ್ದಾರೆ. ಸಮ್ಯಕ್ ಜ್ಞಾನ ವಿಪರೀತ ಜ್ಞಾನಯೋ ಅಂತರಃ ಸ್ಥಿತಾನಾಮಪಿ ದೇವಾಸುರ ಭಾವಯೋ ದಾರಢ್ಯಂ ದೃಷ್ಟೇ. ಮನುಷ್ಯರಿಗೆ ಸಮ್ಯಕ್ ಜ್ಞಾನ ವಿಪರೀತ ಜ್ಞಾನ ಮಧ್ಯದಲ್ಲಿ ಇರುವಿಕೆ ಮಿಷ್ಟ ಜ್ಞಾನತ್ವ ಇದೆ. ಕೇವಲ ಜ್ಞಾನಾಬ್ಧ ಪ್ರಾಪ್ತಿಯಲ್ಲ, ಏಕೆಂದರೆ ಆ ಮಿಷ್ಟ ಜ್ಞಾನಿಗಳದ್ದು ಸ್ವಭಾವಕ್ಕೆ ತಿರಸ್ಕಾರ ಭಾವವಿದೆ. ಅದು ಹೇಗೆ ಎಂದರೆ ಅವರಿಗೆ ದೇವಾಸುರ ಸ್ವಭಾವಗಳ ಸಮ್ಯಕ್ ಜ್ಞಾನ ವಿಪರೀತ ಜ್ಞಾನಗಳ ಸಮಾಹಾರ ರೂಪವಾದ ಮಿಶ್ರ ಜ್ಞಾನದಲ್ಲಿ ವಿಶೇಷವಾಗಿ ದಾರಢ್ಯ ದೃಷ್ಟವಾಗಿರುವುದರಿಂದ ಅತಿ ದೃಢವಾಗಿರುವುದಕ್ಕೆ ತಿರಸ್ಕಾರ ಕೂಡಲಾರದು. ದೇವ ದಾನವ ಮನುಷ್ಯ ಈ ಸಮ್ಯಕ್ ಜ್ಞಾನದ ಸ್ವಭಾವ ತದ್ದಯೋಗ್ಯತಾ ಸ್ವಭಾವತ್ವ ಇದ್ದರೆ ಬರುತ್ತೆ. ಅದು ಹೇಗೆ ಸಿದ್ಧವಾಗುತ್ತೆ ಅಂದರೆ ಅಂತಹ ಸ್ವಭಾವವಿದ್ದರೆ ಫಲವು ಅದಕ್ಕೆ ಅನುಗುಣವಾದುದಾಗಬೇಕು ಎಂಬ ಶಂಕೆಯನ್ನು ಪರಿಹಾರ ಮಾಡೋಕ್ಕೆ ಇನ್ನೊಂದು ಸೂತ್ರವನ್ನು ಹೇಳ್ತಾ ಇದ್ದಾರೆ. ಓಂ ಅಪಿ ಸ್ಮರ್ಯತೆ ಓಂ. ಅಸುರೇಣೈವ ಎನ್ನುವ ಸ್ಮೃತಿಯಿಂದ ಅಂತಹ ಸ್ವಭಾವತ್ವ ಅದಕ್ಕೆ ಅನುಗುಣವಾದ ಫಲವು ಎರಡೂ ಸ್ಮೃತಿ ಸಿದ್ಧವೇ ಆಗಿದೆ. ಅಸುರಾಣೇವ ಸ್ವಭಾವೇನ ಚ ಕರ್ಮಣ ಜ್ಞಾನೇನ ವಿಪರೀತೇನ ತಮೋ ಯಾಂತಿ ವಿನಿಶ್ಚಿತ್ಯಾತ್ ದೇವ ಸ್ವಭಾವೇನ ಕರ್ಮಣ ಚ ಸಂಶಯ
ಸಮ್ಯಕ್ ಜ್ಞಾನೇನ ಪರಮಾಂ ಗತಿ ಗಚ್ಚಂತೆ ವೈಷ್ಣವೀಂ ನಾನ್ಯೋಃ ಅನ್ಯತಾ ಭಾವಃ ಕದಾಚಿತ್ ಕ್ವಾಪಿ ವಿದ್ಯತೆ ಮಾನುಷಾಮಿಶ್ರಮತಂ ಯೋ ಅವಿಮಿಷ್ಟಗತಯೋಃ ಅಪಿ ಚ ಇತಿ ಸ್ಕಾಂದ ಪುರಾಣವಚನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಶುದ್ಧ ವಚನ ದೇವತೆಗಳಿಗೆ, ಅಶುದ್ಧ ವಚನ ದೈತ್ಯರಿಗೆ, ಮಿಶ್ರ ಜ್ಞಾನ ಮನುಷ್ಯರಿಗೆ ಎಂದರ್ಥ. ಈ ರೀತಿ ಹೇಳೋದ್ರಿಂದ ಈ ಹೇತ್ವಂತಿರೋ ದೇವತೆಗೇನೆ ಸಮ್ಯಕ್ ಜ್ಞಾನ, ಅದರ ಫಲಗಳು ಇತರಿಗೆ ಇಲ್ಲ ಅನ್ನೋ ಅರ್ಥ ಪ್ರತಿಪಾದನೆ ಮಾಡ್ತಕ್ಕಂಥ ಮತ್ತೊಂದು ಸೂತ್ರ ಓಂ ವಿಶೇಷಾನುಗ್ರಹಾಂಚ. ಓಂ ಎಂಬತಕ್ಕಂಥದ್ದು ದೇವತೆಗಳಿಗೆ, ಶ್ರೀಹರಿಗೆ ವಿಶೇಷ ಅನುಗ್ರಹವನ್ನು ಶೃಣ್ವೇ ವೀರಮೆಂಬ ಶ್ರುತಿ ತೋರಿಸ್ತಾ ಇದೆ. ಆದ ಕಾರಣ ತತ್ವಜ್ಞಾನ ಅವರಿಗೆ ಏನಾಗತ್ತೆ, ಶೃಣ್ವೇ ವೀರ ಉಗ್ರಂ ಉಗ್ರಂ ದಮಯ ನಾನ್ಯನ್ಯಮತಿ ನಿಯಮಾನಃ ಏದಮಾನೋ ದ್ವಿಡಾವಯಸ್ಯ ರಾಜ ಚ ಉಪಶಿಷ್ಯತೆ ಮಿಷ ಇಂದ್ರೋ ಮನುಷ್ಯಾನ್ ಎಂಬ ಋಗ್ವೇದ ಮಂತ್ರ. ಇತಿ ವಿಶೇಷ ಅನುಗ್ರಹಂ ಚ ದರ್ಶಯತೆ ದೇವೇಶು ಪರಮೇಶ್ವರಸ್ಯ. ಆರಬ್ಧಾಂತಕಾಮಿಯಾದ ಪರಮೇಶ್ವರ ತನ್ನ ನಿಶ್ಚಯಾನುಸಾರವಾಗಿ ತನ್ನ ಕಾರ್ಯವನ್ನು ಸಂಪೂರ್ಣಗೊಳಿಸಲಿಕ್ಕೆ ನರಸಿಂಹ ಎಲ್ಲ ದುಷ್ಟ ಸ್ವಭಾವದ ದೈತ್ಯಾದಿಗಳನ್ನು ನಿತ್ಯ ನರಕಕ್ಕೆ ಹೊಂದಿಸಿಕೊಡುವನಾಗಿ ಅಥವಾ ಅಂದಂತಮಸದಲ್ಲಿ ಶಿಕ್ಷಿಸುವನಾಗಿ ಅವನಿಗೆ ವಿರುದ್ಧವಾದ ದೇವತೆಗಳನ್ನು ಸಂಸಾರವನ್ನು ದಾಟಿಸಿ ತನ್ನ ಪದವನ್ನು ಹೊಂದಿಸಿಕೊಡುವನಾಗಿ ವೇದಾದಿಗಳಲ್ಲಿ ಪ್ರಸಿದ್ಧನಾಗಿದ್ದಾನೆ. ದೇವಾಸುರ ವರ್ಗಕ್ಕೆ ತಮ್ಮ ಯೋಗ್ಯತೆಯಿಂದ ಅಧಿಕವಾದ ಪುಣ್ಯ ಪಾಪಾದಿಗಳು ವಿಘಾತಕರಾಗಿ ವೇದಾದಿಗಳಲ್ಲಿ ಕೇಳಲ್ಪಡುತ್ತಾನೆ. ಇಬ್ಬರಿಗೂ ನಿಯಾಮಕನಾದ ಆ ಶ್ರೀಹರಿ ಮಧ್ಯಮ ಜೀವರನ್ನು ಸಂಸಾರದಲ್ಲಿಯೇ ತಿರುಗಿಸುತ್ತಾನೆ. ಹೀಗೆ ಈ ಶ್ರುತಿ ದೇವಾದಿ ಯೋಗ್ಯ ಜೀವರಲ್ಲಿಯೇ ಪರಮೇಶ್ವರನ ವಿಶೇಷ ಅನುಗ್ರಹವನ್ನು, ವಿಶೇಷ ಫಲಸದ್ಭಾವವನ್ನು ಪ್ರತಿಪಾದಿಸ್ತಾ ಇದೆ. ಇತರರಲ್ಲಿ ಇಲ್ಲ. ಜ್ಞಾನಾದಿಗಳು ಶ್ರೀಹರಿಯ ಅನುಗ್ರಹಾಧೀನಗಳು ಆದ ಕಾರಣ ದೇವತೆಗಳಿಗೇನೆ ಸಮ್ಯಕ್ ಜ್ಞಾನಾಧಿಕಾರಿಗಳು ಅಸುರರು ಅಲ್ಲ. ಹೀಗೆ ಹೇಳಿದಾಗ ಈ ಶ್ರುತಿಗೆ ಅರ್ಥ ನಿಶ್ಚಾಯಕವಾದ ಒಂದು ಸ್ಮೃತಿಯನ್ನು ಹೇಳ್ತಾ ಇದ್ದಾರೆ. ಅಸುರಾನ್ ದಮಯನ್ ವಿಷ್ಣು ಸ್ವಪದಂ ಚ ಸುರಾನ್ ನಯನ್ ಪುನಃ ಮಾನುಷಾಸ್ತು ಸ್ವತಾವಾರ್ತಯತ್ಯಸೌ ಇತಿ ಭವಿಷ್ಯತ್ ಪರ್ವಾಣಿ. ಶ್ರೀಹರಿ ಅಯೋಗ್ಯರನ್ನು ಅಂಧಂತಂಸಲಿ ದಂಡಿಸುವನಾಗ್ತಾನೆ. ಮುಕ್ತಿಯೋಗ್ಯರನ್ನು ವೈಕುಂಠಾದಿ ಲೋಕದಲ್ಲಿ ಹೊಂದಿಸಿಕೊಡುತ್ತಾನೆ. ಮಿಷ್ಟ ಬುದ್ಧಿಗಳಿಂದ ಮತ್ತು ಸಂಸಾರದಲ್ಲಿ ತಿರುಗಿಸುತ್ತಾನೆ. ಸ್ವರ್ಗದಲ್ಲಿಯೂ ಭೂಮಿಯಲ್ಲಿಯೂ ನರಕದಲ್ಲಿ ತಿರುಗಿಸುತ್ತಾನೆ. ಇದು ಮನುಷ್ಯರಿಗೆ ಆಗತಕ್ಕಂಥ ಸ್ಥಿತಿ. ದೈತ್ಯರಿಗೆ ಸ್ವಭಾವ ಅಭಿಭೂತವಾಗಿ ದೈವತ್ವ ಪ್ರಾಪ್ತಿಯಾಗುವುದಿಲ್ಲವೆಂದು ಶ್ರುತಿಯಿಂದ ಯಾವುದು ಯುಕ್ತವಾಗಿಯೋ ಅದನ್ನೇ ಯುಕ್ತಿಯಿಂದ ಸಮರ್ಥಿಸತಕ್ಕ ಸೂತ್ರ ವ್ಯಾಖ್ಯಾನವನ್ನು ಮತ್ತೊಂದು ಸೂತ್ರವನ್ನು ಹೇಳುತ್ತಾರೆ. ಓಂ ಅತಸ್ವಿರತ್ವಾಧ್ಯಾಯೋ ಲಿಂಗಾಚ್ಛ ಓಂ ಎಂಬತಕ್ಕಂಥದ್ದು. ದೇವಭಾಗದಿಂದ ಅಸುರ ಸಮುದಾಯವೇ ಅತಿ ಬಹಳವಿದೆ. ಒಬ್ಬ ದೇವತೆ ಅಂದರೆ 100 ಜನ ದೈತ್ಯರಿರುತ್ತಾರೆ ಎಂದರ್ಥ. ಆದ ಕಾರಣ ಸ್ವಭಾವಕ್ಕೆ ಅಭಿಭವವಿಲ್ಲ. ಇಲ್ಲವಾದರೆ ದೇವಭಾಗದಿಂದ ಊನತ್ವ ಬರಬೇಕಾಗುತ್ತದೆ. ಜಾಯಸ್ವೇ ಹೇಗೆಂದರೆ ತಸ್ಮಾನ್ ನ ಜಾಯನತಾಮೀಯತ್ ಲಿಂಗದಿಂದ ಕನೀಯ ಸಹಾಯೇವ ದೇವ ಎಂಬ ಶ್ರುತಿ ಅಂತಲೂ ಹೇಳ್ತಾ ಇದ್ದಾರೆ. ಇಲ್ಲಿ ಶ್ರೀಮದಾನಂದ ಭಾಷ್ಯವನ್ನು ತಿಳಿಸ್ತಾ ಇದ್ದಾರೆ. ದೇವಭಾಗಾದ ಸುರಭಾಗ ಏವ ಬಹುಲಃ ತಸ್ಮಾನ್ ನ ಜನತಾಮಿ ಯತ್ ಎಂಬ ಬೃಹದಾರಣ್ಯಕ ಉಪನಿಷತ್ತು. ಇದು ಲಿಂಗಾತ್. ಚ ಶಬ್ದದಿಂದ ತತಃ ಕನೀಯಸ ಏವ ದೇವ ಜಾಯಸ ಅಸುರಾಹ ಇದು ಶ್ರುತಿ. ಅಸುರ ಬಹಳ ತಸ್ಮಾತ್ ಜಾನತಾಮೀಯತೆ ಎಂಬುದು ಬ್ರಹ್ಮಪುರಾಣದ ವಾಕ್ಯ. ದೇವಭಾಗದಿಂದ ಅಸುರ ಸಮುದಾಯವೇ ಅತ್ಯಧಿಕವಾಗಿದೆ. ಏಕೆಂದರೆ ಮುಂದಿನ ಸ್ಮೃತಿಯಲ್ಲಿ ಆದ ಕಾರಣ ಜನ ಸಮುದಾಯವನ್ನು ಪ್ರವೇಶ ಮಾಡಬಾರದು. ಜನ ಸಮುದಾಯದ ಪ್ರವೇಶ ನಿಷೇಧ ಮಾಡಲ್ಪಡುತ್ತದೆ. ಆ ನಿಷೇಧ ಅಸುರರಿಗೆ ಬಾಹುಲ್ಯವಿದ್ದರೇನೆ ಜನ ಸಮುದಾಯದಲ್ಲಿ ಅವರು ಇರಬಹುದೆಂದು ಸಂಭಾವನೆ ಮಾಡಿ ಅದು ಸಂಘದೋಷ ಬರಬಾರದೆನ್ನುವ ಉದ್ದೇಶದಿಂದ ಕೊಡುತ್ತದೆ. ಇಲ್ಲವಾದರೆ ನಿಷೇಧ ಕೊಡಲಾರದು. ಆದ ಕಾರಣ ಜನಸಮೂಹದಲ್ಲಿ ಪ್ರವೇಶ ನಿಷೇಧೋಕ್ತಿ ರೂಪ ಲಿಂಗದೇಶದಿಂದ. ಚ ಶಬ್ದದಿಂದ ಸಮುಚಿತವಾದ ದೇವ ಅಸುರ ಭಾಗಗಳ ಮಧ್ಯದಲ್ಲಿ ದೇವತೆಗಳು ಅಲ್ಪಸಂಖ್ಯೆ ಉಳ್ಳವರೇ, ಅಸುರರು ಹೆಚ್ಚು ಸಂಖ್ಯೆ ಉಳ್ಳವರಾಗಿರುತ್ತಾರೆ ಎಂಬ ಶ್ರುತಿ.
ತಥಾಚ ಅಸುರಿಗೆ ಸ್ವಭಾವ ತಿರಸ್ಕೃತವಾಗಿ ದೇವತ್ವ ಪ್ರಾಪ್ತಿಯಾಗುವುದಾದರೆ ಕೆಲವೇಳೆ ಅಸುರಿಗೆ ದೇವಸಮೂಹದಿಂದ ಅಲ್ಪ ಸಂಖ್ಯೆ ಬರಬೇಕಾಗುವುದು. ಅಂದರೆ ಅದು ಕೂಡುವುದಿಲ್ಲ. ಅನಾದ್ಯ ಅನಂತ ಕಾಲದಲ್ಲಿಯೂ ದೇವಭಾಗದಿಂದ ಅಸುರ ಸಮೂಹವೇ ಅಧಿಕ ಸಂಖ್ಯೆಯಲ್ಲಿ ಒಳ್ಳೆಯದು ಎಂದು ಪ್ರಮಿತವಾಗಿದೆ. ಜನಸಮೂಹದಲ್ಲಿ ಪ್ರವೇಶ ನಿಷೇಧ. ಅಸುರಿಗೆ ಬಾಹ್ಯ ವಿದ್ಯೆಯ ಪ್ರಯುಕ್ತ ಹೇಗೆ ಸಿದ್ಧವಾಗುತ್ತೆ ಅಂದರೆ, ಯಾವ ಕಾರಣದಿಂದ ಅಸುರರು ಅಂದರೆ ಅಯೋಗ್ಯರು ಬಹುಸಂಖ್ಯೆ ಉಳ್ಳವರು ಆದ ಕಾರಣ ಜನಸಮೂಹನ ಪ್ರವೇಶ ಮಾಡಬಾರದು ಎಂಬುದು ಬ್ರಹ್ಮಪುರಾಣದ ವಾಕ್ಯ. ಜೈಮಿನಿಗಳ ಮತದಿಂದ ಸ್ವರೂಪಕ್ಕೆ ವ್ಯತ್ಯಾಸ ಇಲ್ಲ ಎನ್ನುವ ಅರ್ಥ ಸಮರ್ಥಿಕೊಂದು ಸೂತ್ರವನ್ನು ಹೇಳ್ತಾ ಇದ್ದಾರೆ. ಓಂ ತದ್ಭೂತಸ್ಯತು ತದ್ಭಾವೋ ಜೈಮಿನಿರಪಿ ನಿಯತಂ ತದ್ರೂಪ ಭಾವೇಭ್ಯ ಓಂ. ಅವರ ಸ್ವರೂಪ ಎಂದು ಬದಲಾವಣೆ ಆಗುವುದಿಲ್ಲ ಎಂಬುದು ತಾತ್ಪರ್ಯ. ಅಸುರಾಜಾತೇರೇವ ಅಸುರತ್ವಂ ದೇವಜಾತೇರೇವ ದೇವತ್ವಂ ಜೈಮಿನಿ ಅಪಿ ಸಿದ್ಧಮೇವ. ನ ಅಸುರಂ ದೈವಿಂ ನ ದೇವ ಅಸುರಿಂ ನ ಮನುಷ್ಯ ದೈವಿಂ ಆಸುರಿಂ ಚ ಗತಿಂ ಆತ್ಮೀಯಮೇವ ಜಾತಿಮಾನ್ ಭವಂತಿ ಇತಿ ನೇಮಶ್ರುತೇ. ದೇವತೆಗಳು ಅಸುರರಾಗುವುದಿಲ್ಲ, ಅಸುರರು ದೇವತೆಗಳಾಗುವುದಿಲ್ಲ, ಮತ್ತು ಮಿಶ್ರರಾಗಿ ಇರುತ್ತಾರೆ ಎಂಬುದು ಅಭಿಪ್ರಾಯ. ನ ಅಸುರಾಣಂ ದೈವಂ ರೂಪಂ ನ ದೇವಾನಂ ಅಸುರಂ ನ ಚ ಉಭಯ ಮನುಷ್ಯಾಣಂ ಯೋ ಯದ್ರೂಪಃ ಸ ಯತ್ತದ್ರೂಪಃ ನಿಸರ್ಗಃ ಹಿ ಏಷ ವೈ ಏಷಃ ಭವತಿ ಇತ್ಯತದ್ರೂಪ ಶ್ರುತೇಃ. ತಂ ಭೂತಿ ಇತಿ ದೇವಾಃ ಉಪಾಂಶೀಕ್ರಿಯತೆ ಬಭೂವ ತಸ್ಮಾತ್ ಅಪ್ಯೇತ ಹಿ ಸುಪ್ತಃ ಭೂರ್ಭುವಃ ಇತ್ಯೇವ ಪ್ರಶ್ಯಸ್ವಿಃ ಇತ್ಯಭೂರಿತ್ಯುಸುರಾಸ್ತೇಹ ಪರಾ ಬಭೂವಃ ಎಂಬ ಇತರೆ ವರ್ಣಿಕ. ಇತಿ ದೇವಾಸುರಾಣಂ ಭಾವಾಭಾವಶ್ರುತೇಶ್ಚ. ಹಸುರ ಸ್ವಭಾವ ಹಸುರಾಗಿರ್ತಾರೆ, ದೇವತೆಗಳಾಗಿರ್ತಾರೆ, ಮಿಶ್ರ ಆಗಿರ್ತಕ್ಕಂಥವರು ಮನುಷ್ಯರಾಗಿರ್ತಾರೆ ಎಂಬುದೇ ತಾತ್ಪರ್ಯ. ಆದರೆ ಕೆಲವು ಎಕ್ಸೆಪ್ಷನ್ ಅನ್ನೋ ರೀತಿಯಲ್ಲಿ ಪ್ರಹ್ಲಾದ ದೈತ್ಯರಿಗೂ ಅವರಿಗೆ ನಾವು ದೇವತಾ ಬುದ್ಧಿ ಇತ್ತಲ್ಲ ಅಂತ ಅದಕ್ಕೆ ಉದಾಹರಣೆ ಹೇಳ್ತಾ ಇದ್ದಾರೆ ಭಾಷ್ಯದಲ್ಲಿ. ದೇವಾನಾಂ ಭೂತರಿತ್ಯೇವ ಮನೋ ವಿಷ್ಣು ಸ್ವಭಾವತಃ ಅಸುರಾಣಾಂ ಅಭೂತತ್ವೇ ನ ಏತದ್ ನಿಯಮತೋ ಅನ್ಯತಾ ದೇವ ಶಾಪಾದಿಭೂತತ್ವಾತ್ ಪ್ರಹ್ಲಾದಾಜ್ಯ ಬಭುವಿರೇ ಅತಃ ಸುಗತಿರೇ ಯೇಷಾಂ ನಾನ್ಯತೋ ವ್ಯತ್ಯಯೋ ಭವೇತ್ ಚ ಆಧ್ಯಾತ್ಮೇ. ಯಾವ ದೇವತೆಗಳಾದರೂ ಸಹ ಶಾಪವಶಾತ್ ಅಸುರಲ್ಲಿದ್ದರೆ ಅವರು ಯೋಗ್ಯರೇ ಎಂಬುದನ್ನು ತಿಳಿತಾ ಇದ್ದಾರೆ. ಒಟ್ಟಿನಲ್ಲಿ ಈ ಅಧಿಕರಣದಲ್ಲಿ ಬೇಕಾದ ಏನು? ಜೀವರ ಯೋಗ್ಯತೆ ಎಂಬುದು ಉತ್ತಮತ್ವ, ಮಧ್ಯಮ ಮತ್ತು ಅಧಮ ಎಂಬತಕ್ಕಂಥದ್ದು ಸ್ವಾಭಾವಿಕವಾದದ್ದು. ಇದು ಬದಲಾವಣೆ ಆಗುವುದಿಲ್ಲ. ದೇವತೆಗಳೇ ಉತ್ತಮರು ಮತ್ತು ಮಧ್ಯಮರು ಋಷಿಗಂಧರ್ವರು, ಮತ್ತು ದೇವತೆಗಳು ಅಧಮರು ಮಧ್ಯಮರಲ್ಲಿ ಮಿಶ್ರಮಿತ ಆಗಿರ್ತಕ್ಕಂಥವರು ಮನುಷ್ಯರು, ಮಧ್ಯಮರು ಅಧಮರು ಅಸುರರು. ಅಸುರರ ಸಂಖ್ಯೆ ಬಹಳ ಇರುವುದರಿಂದ ಈ ಬ್ರಹ್ಮಪುರಾಣದ ವಾಕ್ಯ ಅಸುರ ಬಹಳ ತಸ್ಮಾತ್ ಎಂದು ಹೇಳಿದ್ದಾರೆ. ಒಟ್ಟಿನ ತಾತ್ಪರ್ಯ ಏನು? ಪುರಾಣ ಪುರುಷೋತ್ತಮ ಎಂಬುದು ಕಲಿಯುಗದಲ್ಲಿ ಪುರಂದರದಾಸರು ಹೇಳಿದರೂ ಸಹ ಎಲ್ಲರೂ ಇದನ್ನು ಅನುಷ್ಠಾನ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅತಿ ಸುಲಭವಾಗಿರತಕ್ಕಂತಹ ಶಬ್ದ ಹೇಳಿದರು. ಎಲ್ಲ ಪುರಾಣದ ವಾಕ್ಯವನ್ನು ಅವರು ತಿಳಿದುಕೊಂಡು ಪುರಾಣ ಪುರುಷೋತ್ತಮ ಎಂಬ ವೇದಾರ್ಥವನ್ನು ಗಟ್ಟಿ ಮಾಡಿಕೊಳ್ಳುವುದಕ್ಕೆ ಸಾಮರ್ಥ್ಯವಿರ್ತಕ್ಕಂಥದ್ದು ದೇವತೆಗಳಿಗೇನೆ ಮಾತ್ರ ಎಂಬುದನ್ನು ಇಲ್ಲಿ ಸ್ಪಷ್ಟೀಕರಿಸುತ್ತಿದ್ದಾರೆ. ಪುರಾಣ ಪುರುಷೋತ್ತಮ ಎಂದರೆ ಅದು ಶ್ರೇಷ್ಠವಾದ ದೇವತಾ ಉಪಾಸನೆ, ಅಪರೋಕ್ಷ ಜ್ಞಾನಕರಣ. ಇದು ಜ್ಞಾನಪಾದ್ಯವಾದ್ದರಿಂದ ಪುರಾಣ ಪುರುಷೋತ್ತಮ ಎಂಬತಕ್ಕಂಥದ್ದನ್ನು ವಿಚಿಂತನೆ ಮಾಡುವುದು ಸಹ ಕೇವಲ ಉತ್ತಮ ಅಧಿಕಾರಿಗಳಿಗೆ ಮಾತ್ರ ಸಾಧ್ಯವಾಗುತ್ತದೆ ಎಂಬುದೇ ನಿಶ್ಚಿತ ತತ್ವಜ್ಞಾನ. ಯಾರಿಗೆ ಯಾವ ಯೋಗ್ಯತೆ ಇಲ್ಲವೋ ಅವರನ್ನು ಶ್ರಮ ಪಡಲು ಹೋಗಬಾರದು. ಪಟ್ಟರೆ ಸಾರ್ಥಕವಾಗುವುದಿಲ್ಲ. ಅದು ಹೇಗೆ ತಿಳಿಯುತ್ತೆ ಎಂದರೆ ಅವರ ಜೀವನ ಸಾಗಿಸುತ್ತಿರುವುದರಲ್ಲೇ ನಾವು ಗಮ್ಯವಾಗುತ್ತದೆ ಅಂತ ತಿಳಿಬೇಕು. ಉತ್ತಮ ಗತಿ, ಮಧ್ಯಮ ಗತಿ, ಅಧಮ ಗತಿಯಲ್ಲಿ ಹೋಗತಕ್ಕಂಥವರಿಗೆ ಯಾತಕ್ಕೆ ನಾವು ಈ ಸಣ್ಣಕ್ಕೆ ಹೋಗ್ತಾ ಇದೆ, ಮನುಷ್ಯರು ಹೇಗೆ ಓಡ್ತಾ ಇದ್ದಾರೆ, ವಿಮಾನದಲ್ಲಿ ಹೇಗೆ ಸಾವಿರಾರು ಕಿಲೋಮೀಟರ್ ಸ್ಪೀಡಲ್ಲಿ ಹಾರ್ತಾ ಇದೆ ಎಂದರೆ ನಾವು ಏನು ತಿಳಿದುಕೊಳ್ಳಬೇಕು? ಆಯಾ ಪದಾರ್ಥದ ಯೋಗ್ಯತೆ ಆಗಿದೆ ಅಂತ ಹೆಸರು. ನಾವು ಎಲ್ಲ ರಂಗದಲ್ಲೂ ನಾವು ಕಾಣಬಹುದು.
ಅದಕ್ಕಾಗಿ ನಾವು ವಿಮಾನವನ್ನು ಇಟ್ಕೊಳ್ಳುತ್ತೇವೆ. ವಿಮಾನ ಅಂದರೆ ವಿಶೇಷವಾದ ಮಾನ, ಹಿಂದೆ ನಾವು ತಿಳಿದಿದ್ದೇವೆ. ಇದನ್ನು ತಿಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ನಮಗೆ ಅನೇಕ ವಾಹನಗಳನ್ನು ನಾವು ಜೊತೆಯಲ್ಲಿ ಇಟ್ಟುಕೊಳ್ಳುತ್ತೇವೆ. ಈ ವಾಹನ ಎಂಬುದು ನಮ್ಮ ಇಂದ್ರಿಯಗಳೇ ಆಗಿದೆ. ಇಂದ್ರಿಯಗಳನ್ನು ಹೇಗೆ ಉಪಯೋಗಿಸಿಕೊಳ್ಳುತ್ತೇವೆ? ವಿಮಾನ ರೀತಿಯಲ್ಲಿ ಮಾಡುತ್ತೀರೋ, ರೈಲು ಥರ ಮಾಡುತ್ತೀರೋ, ಅಥವಾ ಬೈಸಿಕಲ್ ಅಂತ ಮಾಡುತ್ತೀರೋ, ನಮ್ಮ ಇಂದ್ರಿಯಗಳನ್ನು ಹೇಗೆ ಉಪಯೋಗಿಸಿಕೊಳ್ಳುತ್ತೇವೆ ಎಂಬತಕ್ಕಂಥದ್ದು ಸಹ ವಿಶೇಷವಾದ ವಿಮಾನ. ಅದರಂತೆ ಮಾನಸಿಕವಾಗಿ ಮಾಡುತ್ತೀರೋ, ವಾಚನಿಕವಾಗಿ ಮಾಡುತ್ತೀರೋ, ಕಾಯಿಕವಾಗಿ ಮಾಡುತ್ತೀರೋ, ಇದು ಸಹ ನಾವು ಪರಿಣಗತವಾಗುತ್ತದೆ. ಏಕೆಂದರೆ ಅತಿ ಕಡಿಮೆ ಸಂಖ್ಯೆಯಲ್ಲಿ ಮಾಡತಕ್ಕಂಥವರಿಗೆ ನಾವು ಸ್ಲೇಟು ಬಳಪ ಇಟ್ಕೊಂಡು ಆಕಾರ ಓದತಕ್ಕಂಥದ್ದು ಕೇವಲ ಕಾಯಿಕವಾಗಿರುತ್ತದೆ. ಅದರ ಮೇಲೆ ಹೋದಂತೆ ವಾಚನಿಕವಾಗಿ ಹೆಚ್ಚು ಪರೀಕ್ಷೆಗಳು ನಡೀತಿದೆ. ಇನ್ನು ಮುಂದೆ ಹೋದರೆ ಸ್ಲೇಟು ಇರುವುದಿಲ್ಲ, ಬಳಪ ಇರುವುದಿಲ್ಲ, ಹೇಳಲು ಬರುವುದಿಲ್ಲ. ನಾವು ಪ್ರಾಕ್ಟಿಕಲ್ ಆಗಿ ನಾವು ಚಿಂತನೆ ಮಾಡಿ ಹೊಸದನ್ನು ನಾವು ಮನಸ್ಸಿನಿಂದ ಚಿಂತಿಸಿ ತಿಳಿಸಬೇಕು. ಹೊಸ ಜ್ಞಾನವನ್ನೇ ತಿಳಿಸಿಕೊಡಬೇಕು. ಅದಕ್ಕೆ ಅಪರೋಕ್ಷ ಜ್ಞಾನ ಎಂದೇ ಹೆಸರು. ಇದನ್ನು ನಾವು ಇನ್ವೆನ್ಷನ್ ಅಂತ ಹೇಳ್ತೀವಿ. ಇದು ಇದ್ದದ್ದೇ ಆ ಜ್ಞಾನದಿಂದ ಮತ್ತೊಂದು ಜ್ಞಾನವನ್ನು ನಮ್ಮ ವಿಶೇಷ ಆಕಾರವಾಗಿ ಬಳಸಿಕೊಳ್ಳುವುದೇ ಆಗಿದೆ. ಅದೇ ಅಪರೋಕ್ಷ ಜ್ಞಾನ. ಎಲ್ಲವೂ ಭಗವಂತ ಹೇಳಲ್ಪಟ್ಟಿದ್ದಾರೆ. ಅದಕ್ಕೋಸ್ಕರ ಇಂದ್ರಿಯಗಳನ್ನು ಭಗವಂತ ಕೊಟ್ಟಿದ್ದಾನೆ. ಇದರ ಸದುಪಯೋಗ ಮಾಡಿಕೊಂಡು ನನಗೆ ಇಷ್ಟವಾದ ರೀತಿಯಲ್ಲಿ ಭಗವಂತನನ್ನು ಆರಾಧನೆ ಮಾಡಿದಾಗ ಭಗವಂತ ಅದಕ್ಕೆ ತೃಪ್ತಿಯಾನಾದರೆ ಅದಕ್ಕೆ ಜ್ಞಾನಪಾದದ ಸಾರ್ಥಕ್ಯತೆ ಎಂದು ತಿಳಿಯಬೇಕು. ಇದು ಮನುಷ್ಯ ಜನ್ಮದಲ್ಲಿ ಸಾಧಿಸತಕ್ಕಂಥ ಧ್ಯೇಯ ರೂಪವಾಗಿರಬೇಕು. ಇದೆಲ್ಲರೂ ತಮ್ಮ ತಮ್ಮ ಬರಹವನ್ನು, ಸ್ಥಿತಿಗತಿಯನ್ನು ತಾವೇ ಕಂಡುಕೊಳ್ಳಬಹುದಾಗಿರತಕ್ಕಂಥ ಅಪರೋಕ್ಷ ಜ್ಞಾನದ ಪ್ರತೀಕ ಒಂದು ಬೋರ್ಡ್ ಹಾಕಿದ್ದೆ. ಹೇಗೋ ಹಾಗೆ ಪುರಾಣ ಪುರುಷೋತ್ತಮ ಎಂಬ ಹಲಿಗೆಯಲ್ಲಿ ಬರ್ತಿರ್ತಕ್ಕಂಥದ್ರಿಂದ ಆಯಾ ಜೀವರ ಯೋಗ್ಯತೆಯನ್ನು ನೀವೇ ನಿರ್ಧರಿಸಿಕೊಳ್ಳಿ ಎಂಬತಕ್ಕಂಥ ವಿಶೇಷವಾದ ಫಲಕ ಪುರಾಣ ಪುರುಷೋತ್ತಮ ಎಂಬತಕ್ಕಂಥದ್ದು. ಪುರಂದರದಾಸರು ಈ ಕ್ರಮದಲ್ಲಿ ಪುರಾಣ ಪುರುಷೋತ್ತಮತ್ವವನ್ನು ಪುರಾಣ ಪುರುಷೋತ್ತಮಾಯ ನಮಃ ಎಂಬತಕ್ಕಂಥ ಮಂತ್ರಿಕವಾಗಿ ಜಪಿಸಬೇಕಾದರೆ ಅವರ ಯೋಗ್ಯತೆ ಹೇಗಿರಬೇಕು ಎಂಬುದನ್ನು ನೀವು ನಿರ್ಧರಿಸಿಕೊಳ್ಳಬೇಕು. ಭಗವಂತ ಈ ವಿಶೇಷ ಆಕಾರವನ್ನು ನಮ್ಮಲ್ಲಿ ನುಡಿಸಿದ್ದು ಆ ಪುರಂದರದಾಸರ ವಿಶೇಷ ಅನುಗ್ರಹದಿಂದಲೇ, ದೈವತ ಅನುಗ್ರಹದಿಂದಲೇ, ಭಗವಂತನ ಪ್ರಸಾದದಿಂದಲೇ ಸಾಧ್ಯವಾಗಿದೆ. ಇಂತಹ ವಿಶೇಷ ಜ್ಞಾನ ಒದಗಿಸಿದ ಪುರಂದರದಾಸರಿಗೆ ನಮಸ್ಕರಿಸುತ್ತಾ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಟಾಂತೆ ನಮ್ಮ ಉಕ್ತಿಮಿದೇಮ ಅಂತ ಹೇಳುವುದರ ಮೂಲಕ ಈ ಜ್ಞಾನ ಈ ರೀತಿಯಲ್ಲಿ ಚಿಂತಿಸಲು ಸಾಧ್ಯವಾದದ್ದು ಈ ಶರೀರ ಬಂದಿದ್ದರಿಂದ. ಈ ಶರೀರಕ್ಕೆ ಉಪಕಾರ ಸ್ಮರಣೆಯಾಗಿ ನಾವು ಮಾಡಬೇಕಾದ್ದು ನಮ್ಮ ತಂದೆ ತಾಯಿಗಳನ್ನು, ಅವರು ಬದುಕಲು ಸಹಾಯ ಮಾಡಿದಂತಹ ಗುರು ಹಿರಿಯರನ್ನು, ಇವರೆಲ್ಲರಲ್ಲೂ ತತ್ವಾಭಿಮಾನಿ ದೇವತೆಗಳನ್ನು ಇದ್ದು ಅವರು ಯೋಗ್ಯ ಜ್ಞಾನವನ್ನು ಕೊಟ್ಟಿದ್ದ ಸಾಧ್ಯವಾಗಿದೆ. ದೇವತೆಗಳಲ್ಲಿಯೂ ಸಹ ವಾಯುದೇವರೇ 100ಕ್ಕೆ 100% ಪಡೆದಿರ್ತಕ್ಕಂಥ ಜ್ಞಾನಿ ದೇವೋತ್ತಮನಾದ ಭಗವಂತನ ವಿಶೇಷ ಜ್ಞಾನಧಾರಕರಾಗಿರ್ತಕ್ಕಂಥದ್ದು ರುಜುಗಳು ಅವರೇ ವಾಯುದೇವರು ಮತ್ತು ಬ್ರಹ್ಮದೇವರು. ಅವರು ನಮ್ಮಲ್ಲಿ ನಿಂತು ಈ ಕೆಲಸವನ್ನು ಮಾಡಿಸಿದ್ದಾರೆ. ಆದ್ದರಿಂದ ಅವರ ಉಪಕಾರ ವಿಶೇಷ ಸ್ಮರಣೆಯನ್ನು ಧ್ಯಾನಿಸುತ್ತಿರಬೇಕು. ಇವರ ಎಲ್ಲರೂ ಸಹ ಸ್ವತಂತ್ರರಾದ ಲಕ್ಷ್ಮೀನಾರಾಯಣ ಮಾತ್ರ. ಅವರು ಎಲ್ಲರಲ್ಲೂ ನಿಂತು ಈ ಕೆಲಸವನ್ನು ಮಾಡಿಸುತ್ತಿದ್ದಾರೆ, ಅವರ ನಿಯಾಮನ ಮಾಡುತ್ತಿದ್ದಾರೆ. ಆದ್ದರಿಂದ ಆ ಭಗವಂತನಿಗೆ ಭೂಯಿಷ್ಟಾಂತ ನಮ ಉಕ್ತಿಮಿದೇಮ, ಭೂಯಿಷ್ಟಾಂತೆ ನಮ ಉಕ್ತಿಂಬಿದೇಮ, ಭೂಯಿಷ್ಟಾಂತೆ ನಮ ಉಕ್ತಿಂಬಿದೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತ